ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಶೇಮೆಸ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ ರಲ್ಲಿ ನಮಗೆ ಶೇಮೆಸ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ರಿಟರ್ನ್ ಅಲ್ಲಿ ನೀವು ಶೇಮೆಸ್ ಅವರ ಬಾಡಿನ ಗಮನಿಸಿದ್ರೆ ಸಖತ್ತು ಒಂಥರ ದಪ್ಪ ಆಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅಂಡ್ ನಾನು ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಅಂಡ್ ನಮ್ಮ ಶೇಮೆಸ್ ಅವರು ಕೂಡ ಅದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ರು. ನಾನು ದಪ್ಪ ಆಗಿಲ್ಲ, ನನ್ನ ಬೋನ್ಸ್ ಗಳು ಸಖತ್ತು ಹೆವಿ ಆಗಿದೆ ಅಂತ ನಮ್ಮ ಶೇಮೆಸ್ ಅವರು ಕೂಡ ತಮ್ಮ ರಿಯಾಕ್ಷನ್ಸ್ ನ ಕೊಟ್ಟಿದ್ರು. ಅಷ್ಟಕ್ಕೆ ನಿಂತಿಲ್ಲ ಗೈಸ್, ನಮ್ಮ ಫ್ಯಾನ್ಸ್ ಗಳು ಫೋಟೋಶಾಪ್ ನ ಮಾಡಿ ಶೇಮೆಸ್ ಅವ್ರನ್ನ ಸಖತ್ತು ಎಡಿಟ್ ಮಾಡ್ಬಿಟ್ಟು ಮೆಕ್ಡೊನಾಲ್ಡ್ಸ್ ಮುಂದೆ ಎಲ್ಲ ನಮ್ಮ ಶೇಮೆಸ್ ಅವ್ರನ್ನ ನಿಲ್ಲಿಸ್ಬಿಟ್ಟು ಟ್ರೋಲ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಹೇಗಿದ್ದ ಹೇಗಾದ ಅಂತ. ಅಂಡ್ ಇದಕ್ಕೆ ಫೈನಲಿ ನಮ್ಮ ಶೇಮೆಸ್ ಅವರು ತಮ್ಮ ರಿಯಾಕ್ಷನ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಹೇಳ್ತಾರೆ, ಓಕೆ ಓಕೆ ಓಕೆ, ನೀವು ಎಷ್ಟು ಟ್ರೋಲ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಟ್ರೋಲ್ ಮಾಡಿ, ಅದಕ್ಕೆ ನಾನು ಅರ್ಹ, ನಿಮ್ಮನ್ನೆಲ್ಲರನ್ನು ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ಸಖತ್ತು ಫೋಟೋ ಶೂಟ್ ನ ಮಾಡ್ತಾ ಇದ್ದಾರೆ ಅಂಡ್ ಸಖತ್ತು ನನಗೆ ಶೇಮಿಂಗ್ ನ ತರಿಸ್ತಾ ಇದ್ದೀರಾ. ಏನೇ ಆಗ್ಲಿ ಗೈಸ್, ಒರಿಜಿನಲ್ ಆಗಿ ನಾನು ಡ್ರಾಫ್ಟ್ ಗೆ ಪ್ಲಾನ್ ಇದ್ದೆ. ಅಂದ್ರೆ ನಾನು ಡಬ್ಲ್ಯೂ ಗೆ ಡ್ರಾಫ್ಟ್ ಅಲ್ಲಿ ರಿಟರ್ನ್ ಆಗಬೇಕಾಗಿತ್ತು. ಬಟ್ ಬೇಗನೆ ನನಗೆ ಡಬ್ಲ್ಯೂ ಅವರು ಕಾಲ್ ಮಾಡಿಬಿಟ್ಟು ಮಂಡ್ಯ ನೈಟ್ ಆಗಿ ನನ್ನನ್ನು ಕರೆಸ್ಕೊಂಡ್ರು. ಅದರಿಂದ ನಾನು ಜಿಮ್ ಮಾಡೋದು ಸ್ವಲ್ಪ ಕಮ್ಮಿ ಆಯಿತು. ಬಟ್ ಈಗ ನಾನು ಜಿಮ್ ಅಲ್ಲೇ ಮಲಗ್ತಾ ಇದ್ದೀನಿ. ಅಂಡ್ ಆದಷ್ಟು ಬೇಗ ಆ ಒಂದು ಫೋಟೋ ಏನಿದೆ, ಆ ಒಂದು ಫೋಟೋನ ನಾನು ತೆಗೆದಾಕ್ಬಿಟ್ಟು ನನ್ನ ರಿಯಲ್ ಫಿಟ್ನೆಸ್ ಗೆ ವಾಪಸ್ ಬರ್ತೀನಿ ಅಂತ ನಮ್ಮ ಶೇಮೆಸ್ ಅವರು ಕಮೆಂಟ್ ಮಾಡಿದ್ದಾರೆ ಗೈಸ್. ಆದ್ರೂ ಕೂಡ ಮಂಡ್ಯ ನೈಟ್ ಅಲ್ಲಿ ನಮ್ಮ ಶೇಮೆಸ್ ಅವ್ರನ್ನ ನೋಡಿ ನನಗೂ ಕೂಡ ಸಖತ್ತು ಶಾಕ್ ಆಗಿತ್ತು. ಏನ್ ಗುರು ಇದು ಇಷ್ಟೊಂದು ದಪ್ಪ ಆಗಿ ಬಂದಿದಾರಲ್ಲ ಅಂತ. ಏನೇ ಆಗ್ಲಿ ಗೈಸ್, ಸಖತ್ತು ವರ್ಕೌಟ್ ನ ನಮ್ಮ ಶೇಮೆಸ್ ಅವರು ಮಾಡ್ತಾ ಇದಾರಂತೆ. ಅಂಡ್ ಆದಷ್ಟು ಬೇಗ ಅವರು ಕ್ಯಾಲೆಟಿಕ್ ವಾರಿಯರ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಇದನ್ನ ನಮ್ಮ ಶೇಮೆಸ್ ಅವರು ಪ್ರಾಮಿಸ್ ಮಾಡಿದ್ದಾರೆ. ಅಫ್ಕೋರ್ಸ್ ಅವ್ರಿಗೂ ಬೇಜಾರಾಗಿರುತ್ತೆ, ಏನ್ ಗುರು ಈ ರೇಂಜ್ಗೆ ಟ್ರೋಲ್ ಮಾಡ್ತಾ ಇದಾರಲ್ಲ ನನ್ನ ಅಂತ. ಸೊ ಆ ಫೋಟೋ ನೋಡಿ ನನಗಂತೂ ಸಖತ್ತು ನಗು ಬರ್ತಾ ಇದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಂಗ್ ಜನರಲ್ ಗುಂತರ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಗಂತರ್ ಅವರ ರಿಯಾಕ್ಷನ್ ಹೊರಗಡೆ ಬಂದಿದೆ ಅಂತಾನೆ ಹೇಳ್ಬಹುದು. ನಿಮಗೆ ಗೊತ್ತಿರಬಹುದು, ರಸಲ್ ಮೇನಿಯಾದಲ್ಲಿ ನಮ್ಮ ಗಂತರ್ ಅವರ ಹಿಸ್ಟಾರಿಕಲ್ ಚಾಂಪಿಯನ್ಶಿಪ್ ರೈನ್ ನ ನಮ್ಮ ಸ್ಯಾಮಿ ಝೈನ್ ಅವರು ಎಂಡ್ ಮಾಡ್ತಾರೆ. ಇದಾದ್ಮೇಲೆ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ನಮ್ಮ ಗಂತರ್ ಅವರು ಕೂಡ ಫ್ಯಾಟಲ್ 4-way ಮ್ಯಾಚ್ ಅಲ್ಲಿ ಕಂಪೀಟ್ ಏನೋ ಮಾಡ್ತಾರೆ. ಬಟ್ ಇಲ್ಲಿವರೆಗೂ ನಮ್ಮ ಗಂತರ್ ಅವರ ಒಂದು ರಿಯಾಕ್ಷನ್ ಬಂದಿರಲಿಲ್ಲ. ಬಟ್ ರೀಸೆಂಟ್ ಆಗಿ ನಮ್ಮ ಗಂತರ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಲೈವ್ ಇವೆಂಟ್ ಗೆ ಅವರು ಎಂಟ್ರಿ ಆಗ್ತಾ ಇದ್ರಲ್ಲ, ಆ ಒಂದು ಫೋಟೋನ ಹಾಕಿ ನೆಕ್ಸ್ಟ್ ಡೆಸ್ಟಿನೇಷನ್ ಅಂತ ಕ್ವಶನ್ ಮಾರ್ಕ್ ನ ಹಾಕಿದ್ದಾರೆ. ಸೊ ಮುಂದೆ ಏನು ಮಾಡೋದು ಅಂತ ನಮ್ಮ ಗಂತರ್ ಅವರು ತಮ್ಮನ್ನ ತಾವು ಕೇಳ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ರೋಮನ್ ರೈನ್ಸ್ ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರೋ, ಅದೇ ರೀತಿ ನಮ್ಮ ಗಂತರ್ ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ಕಾಯ್ಬೇಕು. ಯಾಕಂದ್ರೆ ನಮ್ಮ ಗಂತರ್ ಅವರು ಕೂಡ ಒಂದು ಹಿಸ್ಟಾರಿಕಲ್ ಚಾಂಪಿಯನ್ಶಿಪ್ ರೈನ್ ನ ಹೊಂದಿದ್ರು. ಇವನ್ ಗ್ರೇಟೆಸ್ಟ್ ಇಂಟರ್ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ರೈನ್ ಇನ್ ಡಬ್ಲ್ಯೂ ಹಿಸ್ಟ್ರಿನ ನಮ್ಮ ಗಂತರ್ ಅವರು ಕ್ರಿಯೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ನೋಡೋಣ ಗೈಸ್, ಮುಂದೆ ಬರುವಂತಹ ದಿನಗಳಲ್ಲಿ ನಮ್ಮ ಗಂತರ್ ಅವರ ಬುಕ್ಕಿಂಗು ಯಾವ ರೀತಿ ಇರುತ್ತೆ ಅಂತ. ಅಫ್ಕೋರ್ಸ್ ಅದಂತೂ ಸಖತ್ತಾಗೆ ಇರುತ್ತೆ. ಮೈನ್ ಚಾಂಪಿಯನ್ಶಿಪ್ ರೈನ್ ನಮ್ಮ ಗಂತರ್ ಅವರಿಗೆ ಕಾಯ್ತಾ ಇದೆ. ಆದಷ್ಟು ಬೇಗ ನಮಗೆ ನೋಡೋದಿಕ್ಕೆ ಸಿಗಬಹುದು ನಮ್ಮ ಗಂತರ್ ಅವರ ಕೈಯಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ಅಥವಾ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥ ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ. ಎಸ್, ನಮ್ಮ ಕೋಡಿ ರೋಡ್ಸ್ ಅವರೇನೋ ರಸಲ್ ಮೇನಿಯಾ 40 ಅಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಆದ್ರು. ಬಟ್ ನಮ್ಮ ಕೋಡಿ ರೋಡ್ಸ್ ಅವರ ಈ ಒಂದು ಚಾಂಪಿಯನ್ಶಿಪ್ ರೈನು ರೋಮನ್ ರೈನ್ಸ್ ಅವರ ದಿನಗಳಿಗಿಂತ ಜಾಸ್ತಿ ಇರುತ್ತಾ? ರೋಮನ್ ರೈನ್ಸ್ ಅವರ ರೀತಿನೇ ನಮ್ಮ ಕೋಡಿ ರೋಡ್ಸ್ ಅವರು ಲಾಂಗೆಸ್ಟ್ ರೈನಿಂಗ್ ಚಾಂಪಿಯನ್ ಆಗ್ತಾರ ಅಂತ ನೀವೇನಾದ್ರೂ ಕೇಳಿದ್ರೆ ಆ ರೀತಿ ಅಲ್ಲ ಗಾಯ್ಸ್. ನಮ್ಮ ಕೋಡಿ ರೋಡ್ಸ್ ಅವರ ಈ ಒಂದು ಚಾಂಪಿಯನ್ಶಿಪ್ ರೈನು ಮೀಡಿಯಂ ದಿನಗಳಲ್ಲಿ ನೋಡೋದಿಕ್ಕೆ ಸಿಗ್ಬಹುದು. ಅಂದ್ರೆ ಒಂಥರ ಸಖತ್ತು ಲಾಂಗ್ ಆಗಿ ಕೂಡ ಇರೋದಿಲ್ಲ, ಸಖತ್ತು ಶಾರ್ಟ್ ಆಗಿ ಕೂಡ ಇರೋದಿಲ್ಲ. ಒಂಥರ ಮೀಡಿಯಂ ಚಾಂಪಿಯನ್ಶಿಪ್ ರೈನ್ ನ ನಮ್ಮ ಕೋಡಿ ರೋಡ್ಸ್ ಅವರು ಹೊಂದಬಹುದು. ಅಂದ್ರೆ ಡಬ್ಲ್ಯೂಗೆ ಏನಾದ್ರು ಓಕೆ ಈ ಒಂದು ಮೂಮೆಂಟ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸೋಣ, ಈ ಒಂದು ಮೂಮೆಂಟ್ ಅಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲ್ಸಿ ಶಾಕ್ ನ ಪುಲ್ ಮಾಡೋಣ ಅಂತ ಡಬ್ಲ್ಯೂ ಅವ್ರು ಏನಾದ್ರು ಅನ್ಕೊಂಡ್ರೆ ಸಡನ್ ಆಗಿ ಆ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಚಾಂಪಿಯನ್ಶಿಪ್ ನ ಸೋಲ್ಬಹುದು. ನಾನು ಅನ್ಕೋತೀನಿ ಗಾಯ್ಸ್ ಒಂದು 5 ರಿಂದ 6 ತಿಂಗಳು ಅಂತ ಅನ್ಕೋತೀನಿ. ಇಷ್ಟರಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಸೋಲ್ತಾರೆ ಅಂತ ಅನ್ಕೋತೀನಿ. ನೋಡೋಣ ಗೈಸ್, 5 ರಿಂದ 6 ತಿಂಗಳಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಇನ್ನೂ ಚಾಂಪಿಯನ್ಶಿಪ್ ಇರುತ್ತೋ ಅಥವಾ ಇರೋದಿಲ್ವೋ ಅಂತ. ಬಟ್ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ನಮ್ಮ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೈನು ಸಖತ್ತು ಲಾಂಗ್ ಆಗಿ ಕೂಡ ಇರೋದಿಲ್ವಂತೆ, ಹಾಗೆ ಸಖತ್ತು ಶಾರ್ಟ್ ಆಗಿ ಕೂಡ ಇರೋದಿಲ್ವಂತೆ. ಸೊ ಚಾಂಪಿಯನ್ಶಿಪ್ ರೈನ್ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಅವರು ಯಾವಾಗ ಚಾಂಪಿಯನ್ಶಿಪ್ ನ ಗೆದ್ರು ಅಂತ
ನಿಮಗೆ ಗೊತ್ತೇ ಇರಬಹುದು ರಸಲ್ ಮೇನಿಯಾ 40 ಅಲ್ಲಿ. ಬಟ್ ನಾವು ರಸಲ್ ಮೇನಿಯಾ 39 ನ ನೋಡಿದ್ರೆ ರಸಲ್ ಮೇನಿಯಾ 39 ಅಲ್ಲೂ ಕೂಡ ನಮಗೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆನೆ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿರುತ್ತೆ. ಬಟ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸೋಲ್ತಾರೆ. ಗೈಸ್, WWE ಅವರು ರಸಲ್ ಮೇನಿಯಾ 39 ಅಲ್ಲೇನೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಗೆಲ್ಸೋಣ ಅಂತ ಡಿಸ್ಕಷನ್ ನ ನಡೆಸಿದ್ರಂತೆ. ಇವನ್ ಗೈಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಆ ಒಂದು ಟೈಮ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ಸೆತ್ ರೋಲಿನ್ಸ್ ಅವರ ನಡುವೆ ಫ್ಯೂಡ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಆಗ್ತಾನೆ ನಮ್ಮ ಕೋಡಿ ರೋಡ್ಸ್ ಅವರು WWE ಗೆ ರಿಟರ್ನ್ ಆಗಿರ್ತಾರೆ. ಅಂಡ್ ಆಗ ಅವರಿಗೆ ಸಡನ್ ಆಗಿ ಇಂಜುರಿ ಆಗಿರುತ್ತೆ. ಇಂಜುರಿ ಆದ್ರೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಎಲ್ಲಿನೇ ಸೆಲ್ ಅಲ್ಲಿ ಫೇಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಆ ಒಂದು ಟೈಮ್ ಅಲ್ಲೇ ನಮ್ಮ ವಿನ್ಸ್ ಮೆಕ್ಮೆನ್ ಹಾಗೆ ಟ್ರಿಪಲ್ ಎಚ್ ಇವರಿಬ್ರು ಕೂಡ ಓಕೆ, ಈ ಬಾರಿಯ ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಚಾಂಪಿಯನ್ಶಿಪ್ ಮ್ಯಾಚ್ ನ ಆಡ್ಸೋಣ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಗೆಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಡಿಥ್ರೋನ್ ಮಾಡ್ಲಿ ಅಂತ ನಮ್ಮ ವಿನ್ಸ್ ಮೆಕ್ಮೆನ್ ಹಾಗೆ ಟ್ರಿಪಲ್ ಎಚ್ ಅವರು ಅನ್ಕೊಂಡಿದ್ರಂತೆ. ಅಂಡ್ ಸ್ಟೋರಿ ಯಾವ ರೀತಿ ಹೋಗ್ತಾ ಇತ್ತು ಅಂದ್ರೆ, ಇಂಜುರಿಯಿಂದ ರಿಕವರಿ ಆಗಿ ಬಂದಂತಹ ನಮ್ಮ ಕೋಡಿ ರೋಡ್ಸ್ ಅವರು ರಾಯಲ್ ರಂಬಲ್ ನ ಗೆದ್ದು ರೋಮನ್ ರೈನ್ಸ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡಿ ಹೊಸ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ ಆಗ್ತಾರೆ ಅಂತ. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಯೋಚನೆ ಮಾಡಿ ಬ್ಯಾಕ್ ಸ್ಟೇಜ್ ಅಲ್ಲಿ ಕೆಲವೊಂದಷ್ಟು ಐಡಿಯಾಸ್ ಗಳನ್ನ ಕೇಳಿ ಈ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಗೆಲ್ಸಿದ್ರೆ ಸಖತ್ತು ಅರ್ಲಿಯರ್ ಅನ್ಸ್ಬಿಡುತ್ತೆ. ಅಂಡ್ ಐ ಥಿಂಕ್ ಕೋಡಿ ರೋಡ್ಸ್ ಇನ್ನು ಕೂಡ ಆ ಒಂದು ಮೂಮೆಂಟ್ ಗೆ ರೆಡಿ ಆಗಿಲ್ಲ ಅಂತ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಡಿಸಿಷನ್ ನ ತಗೊಂಡು ಆ ಒಂದು ಡಿಸಿಷನ್ ನ ನಮ್ಮ ಟ್ರಿಪಲ್ ಎಚ್ ಅವರ ಬಳಿ ಹೋಗಿ ಹೇಳುದ್ರಂತೆ. ಅಂಡ್ ಇದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಒಪ್ಪಿಗೆ ಕೊಟ್ರಂತೆ. ಹೌದು, ಸಡನ್ ಆಗಿ ಇಂಜುರಿಯಿಂದ ಬಂದು ಅವರು ರಾಯಲ್ ರಂಬಲ್ ನ ಗೆದ್ದು ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸಿದ್ರೆ ಸಖತ್ತು ಅರ್ಲಿಯರ್ ಆಗ್ಬಿಡುತ್ತೆ, ಇನ್ನು ಕೂಡ ಕೋಡಿ ರೋಡ್ಸ್ ಅವರು ರೆಡಿ ಆಗಿಲ್ಲ, ಇದನ್ನ ಮುಂದಿನ ವರ್ಷ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಮ್ಮ ಟ್ರಿಪಲ್ ಎಚ್ ಹಾಗೆ ವಿನ್ಸ್ ಮೆಕ್ಮೆನ್ ಅವರು ಇಬ್ರು ಕೂಡ ಒಪ್ಪಿ ಡಿಸಿಷನ್ ನ ತಗೊಂಡು ರಸಲ್ ಮೇನಿಯಾ 39 ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಗೆಲ್ಲಿಸ್ಲಿಲ್ವಂತೆ, ಬದಲಿಗೆ ರೋಮನ್ ರೈನ್ಸ್ ಅವ್ರನ್ನ ವಿನ್ನರ್ ಆಗಿ ಮಾಡಿದ್ರು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಗೈಸ್, ಡಿಸಿಷನ್ ನ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಮಾತ್ರ ತಗೊಂಡಿಲ್ಲ, ಅದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರ ಸಮ್ಮತಿ ಕೂಡ ಇತ್ತು ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವರು ಗೆಲ್ಲೋದಕ್ಕೆ. ಐ ಥಿಂಕ್ ನಾನು ಕೂಡ ಆಗ ನಿಮಗೆ ಇದನ್ನೇ ತಿಳಿಸಿದ್ದೆ, ನಮ್ಮ ಕೋಡಿ ರೋಡ್ಸ್ ಅವರು ಇನ್ನೂ ಕೂಡ ರೆಡಿ ಆಗಿಲ್ಲ ಅಂತ ನಾನು ನನ್ನ ಪ್ರಿಡಿಕ್ಷನ್ ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ ಅವರು ಕೂಡ ಇದೇ ಡಿಸಿಷನ್ ನ ತಗೊಂಡಿದ್ರಂತೆ. ಅಂಡ್ ಈಗ ಯೋಚನೆ ಮಾಡಿದ್ರೆ ಹೌದು ಗುರು, ರಸಲ್ ಮೇನಿಯಾ 39 ಅಲ್ಲಿ ಏನಾದ್ರೂ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಿದ್ರೆ ಸಖತ್ತು ಅರ್ಲಿಯರ್ ಆಗ್ಬಿಡೋದು. ನಮ್ಮ ಕೋಡಿ ರೋಡ್ಸ್ ಅವರು ಆಗ ಇನ್ನೂ ಕೂಡ ರೆಡಿ ಆಗಿರ್ಲಿಲ್ಲ. ಎರಡನೇ ಬಾರಿ ರಾಯಲ್ ರಂಬಲ್ ನ ಗೆದ್ದಾಗ ಓಕೆ ರೆಡಿ ಆಗಿದ್ದಾರೆ, ಇವ್ರು ಇವಾಗ ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಬಹುದು ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸ್ತಾ ಇತ್ತು. ಸೋಲ್ಸಿ ಕೂಡ ಆಯ್ತು, ಬಟ್ ಈಗ ಫ್ಯಾನ್ಸ್ ಗಳು ಬೋರಿಂಗ್ ಅಂತ ಇದ್ದಾರೆ. ಏನೇ ಆಗ್ಲಿ ಗೈಸ್, ರಸಲ್ ಮೇನಿಯಾ 39 ಅಲ್ಲೇ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಬೇಕಾಗಿತ್ತಂತೆ. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಪ್ಲಾನ್ಸ್ ಗಳು ಚೇಂಜ್ ಆಯ್ತಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಿಕೇಶಿ ಅವರು ಈ ಒಂದು ಮ್ಯಾಚ್ ಬಗ್ಗೆ ತಮ್ಮ ಅನಿಸಿಕೆನ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅವರಂತೂ ಸ್ಪಾಯ್ಲೇ ಮಾಡಾಕ್ತಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ ಈ ಒಂದು ಮ್ಯಾಚ್ ನ ಸ್ಟೋರಿ ಲೈನು ಯಾವ ರೀತಿ ಹೋಗ್ಬಹುದು ಅಂದ್ರೆ, ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಆಗಬಹುದು, ಅಂದ್ರೆ ರಾಕ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಹಿಂಗೆ ನಮ್ಮ ರೋಮನ್ ರೈನ್ಸ್ ಅವರ ಬೇಬಿ ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ರಸಲ್ ಮೇನಿಯಾ 41 ನ ಸ್ಟೋರಿ ಯಾವ ರೀತಿ ಇರುತ್ತೆ ಅಂದ್ರೆ, ಬೇಬಿ ಫೇಸ್ ರೋಮನ್ ರೈನ್ಸ್ ವರ್ಸಸ್ ಹೀಲ್ ರಾಕ್ ಮ್ಯಾಚ್ ನಮಗೆ ರಸಲ್ ಮೇನಿಯಾ 41 ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ನಮ್ಮ ರಿಕೇಶಿ ಅವರು ತಮ್ಮ ಅನಿಸಿಕೆನ ತಿಳಿಸಿದ್ದಾರೆ. ಅಫ್ಕೋರ್ಸ್ ಈಗ ಸ್ಟೋರಿನ ನೋಡ್ತಾ ಇದ್ರೆ ನಮಗೆ ಇದೇ ರೀತಿ ಅನ್ನಿಸ್ತಾ ಇದೆ. ನಮ್ಮ ರಾಕ್ ಅವರ ಹೀಲ್ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ. ರೋಮನ್ ರೈನ್ಸ್ ಅವರು ಬಂದಾಗ ಅಫ್ಕೋರ್ಸ್ ಅವರ ಒಂದು ಫೇಸ್ ಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ರಸಲ್ ಮೇನಿಯಾ 41 ಅಲ್ಲಿ ನಮಗೆ ಫೇಸ್ ರೋಮನ್ ರೈನ್ಸ್ ವರ್ಸಸ್ ಹೀಲ್ ರಾಕ್ ನೋಡೋದಕ್ಕೆ ಸಿಗುತ್ತೆ. ಗಾಯ್ಸ್, ಇವರ ನಡುವೆ ಪ್ರೋಮೋ ಬ್ಯಾಟಲ್ ಯಾವ ರೀತಿ ಇರುತ್ತೆ ಗಾಯ್ಸ್, ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ಯಾವ ರೀತಿ ರೋಸ್ಟ್ ಮಾಡ್ತಾರೆ, ಈ ಕಡೆ ಫೇಸ್ ಸೂಪರ್ ಸ್ಟಾರ್ ಆದಂತಹ ರೋಮನ್ ರೈನ್ಸ್ ಅವರು ಅದಕ್ಕೆ ಯಾವ ರೀತಿ ಆನ್ಸರ್ ಮಾಡ್ತಾರೆ. ಯಾಕಂದ್ರೆ ಹೀಲ್ ಸೂಪರ್ ಸ್ಟಾರ್ ಆಗಿದ್ದಾಗ ಕೆಟ್ಟ ಪದಗಳನ್ನ ಆರಾಮಾಗಿ ಬಳಸಬಹುದು, ಬಟ್ ಫೇಸ್ ಸೂಪರ್ ಸ್ಟಾರ್ ಆದಾಗ ಸ್ವಲ್ಪ ಲಿಮಿಟೇಷನ್ಸ್ ಅಂತೂ ಇದ್ದೇ ಇರುತ್ತೆ. ಆ ಕಡೆ ನಮ್ಮ ರಾಕ್ ಅವರು ಕೆಟ್ಟದಾಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಯಾವ ರೀತಿ ರಿಯಾಕ್ಷನ್ ನ ಕೊಡ್ತಾರೆ. ನಾನಂತೂ ಇವರಿಬ್ಬರ ಪ್ರೋಮೋ ಬ್ಯಾಟಲ್ಗೆ ತುಂಬಾನೇ ಕಾಯ್ತಾ ಇದ್ದೀನಿ. ನೋಡೋಣ ಗಾಯ್ಸ್ ಆ ಟೈಮು ಯಾವಾಗ ಬರುತ್ತೆ ಅಂತ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.